ನನ್ನ ಮಗು ನಂಗೆ ಸಿಗೋದು ನನ್ನ ಹಣೆಯಲ್ಲಿ ಬರ್ದಿಲ್ಲ ಅನ್ಸುತ್ತೆ. ಇದ್ರೆ ತಾನೇ ಸಿಗೋದು ಶಾಲಿನಿ. ಅದ್ರ ಹಣೆಲೂ ಆಯಸ್ ಬರ್ದಿರ್ಲಿಲ್ಲ ಕಣೆ. ಕಣ್ಬಿಡೋಕ್ ಮುಂಚೆನೆ ಕಣ್ಮುಚ್ಚಿರೋ ಆ ಮಗುನ ಹುಡುಕ್ತೀನಿ ಅಂತ ಹಠ ಸಾಧಿಸ್ತಾ ಇದೆಯಲ್ಲ, ಏನು ಹೇಳಿ ನಿನಗೆ? ಚಿನ್ನದಂಥ ಗಂಡ, ದೇವ್ರಂಥ ಮಾವ, ಸ್ವರ್ಗದಂಥ ಮನೆನ ಇಟ್ಕೊಂಡು ಆ ಇಲ್ದಿರೋ ಜೀವನ ಹುಡುಕ್ತಿಯಲ್ಲ, ಏನು ಮಾಡಲಿ ಹೇಳು? ನೀನು ಎಷ್ಟೇ ಸಲ ನನ್ನ ಮಗು ಜೀವಂತವಾಗಿಲ್ಲ ಅಂತ ಹೇಳಿದ್ರು ನನ್ನ ಕರಳು ಮಾತ್ರ ಅದು ಸತ್ಯ ಅಂತ ಒಪ್ಕೊಳ್ತಿಲ್ಲಮ್ಮ. ನನ್ನ ಮಗು ಜೀವಂತವಾಗಿದೆ. ಯಾವತ್ತೋ ಒಂದಿನ ಅಮ್ಮ ಬಂದು ನನ್ನ ಕರ್ಕೊಂಡು ಹೋಗ್ತಾಳೆ ಅಂತ ಕಾಯ್ತಿದ್ದಾಳೆ. ಅದು ನಿನ್ನ ಭ್ರಮೆ. ಆ ಭ್ರಮೆ ಹೀಗೆ ಆಡಿಸ್ತಾ ಇದೆ, ಮಗು ಬದುಕಿದೆ ಬದುಕಿದೆ ಅಂತ. ಏನು ಹೇಳಿ? ಆಯ್ತಮ್ಮ, ಆ ಮಗು ಬದುಕಿದೆ ಅಂತ ಅನ್ಕೋ, ಎಲ್ಲೋ ಒಂದ್ ಕಡೆ ಸುಖವಾಗಿದೆ ಅಂತ ಬಿಟ್ಬಿಡು ಅದನ್ನ. ಹೇಗಮ್ಮ ಸುಮ್ಮನಿರ್ಲಿ? ಇಷ್ಟು ದಿನ ಆದಮೇಲೆ ನನ್ನ ಹೆತ್ತ ಮಗು ಬದುಕಿದೆ ಅಂತ ಗೊತ್ತಾದ್ಮೇಲೆ ಅದು ಹೇಗಿದೆ ಅಂತಲೂ ನೋಡಿದೆ, ಎಲ್ಲಿದೆ ಅಂತಲೂ ತಿಳ್ಕೊಂಡೆ. ಒಂದು ಹೆತ್ತ ತಾಯಿಯಾಗಿ ಹೇಗಮ್ಮ ಇರಲಿ? ನೀ ನನ್ನ ತಾಯಿ ತಾನೆ. ನಾನು ಸಾಯಕ್ಕೆ ಅಂತ ಭವಾನಿ ಪರ್ವತಕ್ಕೆ ಹೋದಾಗ ಒಂದು ವೇಳೆ ನಾನು ವಾಪಸ್ ಬರದೇ ಇದ್ದಿದ್ರೆ ನೀ ನನ್ನ ಮರ್ತ್ಬಿಟ್ಟು ಸುಮ್ಮನೆ ಇರ್ತಿದ್ಯಾ? ನನ್ನ ಹುಡ್ಕೊಂಡು ಬರ್ತಿದ್ದೆ ತಾನೆ? ನನ್ನ ಜೀವ ಹೋಗಿದೆ ಅಂತ ಯಾರಾದರೂ ಹೇಳಿದ್ರು ಕೊನೆ ಪಕ್ಷ ನಾನು ಬದುಕಿದ್ದೀನೋ ಸತ್ತಿದ್ದೀನೋ ಅಂತ ನೋಡಕ್ಕಾದ್ರೂ ನೀನು ಬರ್ತಿದ್ದೆ ತಾನೆ? ಅದೇ ನಮ್ಮ ತಾಯಿ ಮಮತೆ ಅಂದರೆ. ಕಣ್ಣು ಮೋಸ ಮಾಡಿದ್ರು ಕರಳು ಯಾವತ್ತೂ ಮೋಸ ಮಾಡಲ್ಲ. ನನ್ನ ಮಗು ಸಿಗತ್ತೆ ಅನ್ನೋದು ನನಗೆ ಭರವಸೆ ಇದೆ.